ನಮಸ್ಕಾರ. ನಮ್ಮ ಸ್ನೇಹಜೀವಿ ಸ್ವಯಂ ಒಕ್ಕೂಟದಿಂದ ಪಿಚ್ ಬಾಲ್ ಪ್ರೀಮಿಯರ್ ಲೀಗ್ 6ನೇ ಪಂದ್ಯವನ್ನು ಈ ಸಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಪಂದ್ಯಕ್ಕೆ ಹಾಜರಾಗಿರುವಂತಹ ಪಂದ್ಯಗಳು ಸ್ನೇಹಜೀವಿ ರಾಯಲ್ಸ್, ಸ್ನೇಹಜೀವಿ ಸನ್ರೈಸರ್ಸ್. ಈ ಸ್ನೇಹಜೀವಿ ರಾಯಲ್ಸ್ ಅವರು 2 ಪಂದ್ಯಕ್ಕೆ 2 ಗೆದ್ದು ಕೂಡ ಸ್ನೇಹಜೀವಿ ಸನ್ರೈಸರ್ಸ್ ಆಡಲಿದ್ದಾರೆ. ಹಾಗೆಯೇ ಸ್ನೇಹಜೀವಿ ಸನ್ರೈಸರ್ಸ್ ಇವರು 2ರಲ್ಲಿ 1 ಗೆದ್ದು ಸ್ನೇಹಜೀವಿ ರಾಯಲ್ಸ್ ವಿರುದ್ಧ ಆಡಕ್ಕೆ ಬಂದಿದ್ದಾರೆ. ಅವರ ಟೀಮ್ ಒಳಗ ಕ್ಯಾಪ್ಟನ್ಸ್ ಅನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಿದ್ದಾರೆ ಮೊದಲನೇದಾಗಿ ಸ್ನೇಹಜೀವಿ ರಾಯಲ್ಸ್ ಅವ್ರನ್ನ ಕೇಳೋಣ. ನಂದಕುಮಾರ್ ಇದ್ದಾರೆ. ನಂದಕುಮಾರ್, ನೀವು 2 ಕೂಡ ಗೆದ್ದಿದ್ರಾ, ಇವಾಗ ಸ್ನೇಹಜೀವಿ ಸನ್ರೈಸರ್ಸ್ ವಿರುದ್ಧ ಆಡಕ್ಕೆ ಬಂದಿದ್ದೀರಾ. ಯಾವ ತರ ನಿಮ್ಮ ಟೀಮ್ ಪ್ಲಾನ್ಸ್ ಯಾವ ತರ ಆಗಿದೆ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಕುಮಾರ್ ಅಂತ. ನಮ್ಮದು 2 ಮ್ಯಾಚ್ ಆಡಿದ್ದೀವಿ. 2 ತುಂಬ ಗೆದ್ದಿ. ನಮ್ಮ ಪ್ಲೇಯರ್ಗಳು ಫೀಲ್ಡಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಬಾಲಿಂಗು ಪ್ರತಿಯೊಂದರಲ್ಲೂ ತುಂಬ ಸಪೋರ್ಟ್ ಮಾಡಿ ಈ ಮ್ಯಾಚ್ ವಿರುದ್ಧವೇ ತುಂಬ ಕಾನ್ಫಿಡೆನ್ಸ್ ಗೆಲ್ತೀವಿ ಅಂತ ತುಂಬ ಕಾನ್ಫಿಡೆನ್ಸ್ ಬಂದಿದ್ದು. ಧನ್ಯವಾದ. ಥ್ಯಾಂಕ್ ಯು. ಒಳ್ಳೆಯದನ್ನು ಹೇಳೋದಕ್ಕೆ ಥ್ಯಾಂಕ್ ಯು. ಹಾಗೆಯೇ ಸ್ನೇಹಜೀವಿ ಸನ್ರೈಸರ್ಸ್ ಕ್ಯಾಪ್ಟನ್ ಆದ ಶಿವಕುಮಾರ್ ಇದ್ದಾರೆ. ಇವರು ಕೂಡ 2ರಲ್ಲಿ 1 ಗೆದ್ದು ಈಗ ಸ್ನೇಹಜೀವಿ ರಾಯಲ್ಸ್ ಆಡ್ತಾ ಇದ್ದಾರೆ. ಈ ಕ್ಯಾಪ್ಟನ್ ಕೇಳೋಣ ಬನ್ನಿ. ನಿಮ್ಮ ಶಿವಕುಮಾರ್ ಅವರೇ, ನಿಮ್ಮ ಟೀಮ್ ಸ್ಟ್ರಾಟಜಿ ಯಾವ ಥರ ಇದೆ? ಗುಡ್ ಈವ್ನಿಂಗ್ ಆಲ್ ಎವ್ರಿಬಡಿ. ನಾವು ಸ್ನೇಹಜೀವಿ ಸನ್ರೈಸರ್ಸ್ ಟೀಮ್ನ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. 2ರಲ್ಲಿ 1 ಗೆದ್ದು 1 ಸೋತಿ ಬರ್ತಾ ಇದ್ದೀವಿ. ಒಂದು ಸೋತಿ ಕಾರಣ ಸ್ವಲ್ಪ ನಮ್ಮ ಕಡೆ ಫೀಲ್ಡಿಂಗ್ ಇರಲಿಲ್ಲ, ಹಾಗಾಗಿ ಸೋತ್ಬಿಡ್ತು. ಹೀಗಾಗಿ 2ನೇ ಮ್ಯಾಚನ್ನು ಗೆದ್ದು ಸ್ನೇಹಜೀವಿ ಇಂಡಿಯನ್ಸ್ ಮೇಲೆ ಅತ್ಯುತ್ತಮವಾಗಿ ಆಟ ಆಡಿ ಫೀಲ್ಡಿಂಗ್ ಮಾಡಿ ಎಲ್ಲ ಗೆದ್ದಿದ್ದಾರೆ. ಈಗಲೂ ಕೂಡ ಗೆದ್ದೇ ಗೆಲ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.